Hey guys, welcome back to my YouTube channel. Now college भी trap career choose ಮಾಡೇನಿ and ನನ್ನ ಏಜ್ ಇರೋದು ಈಗ 17. ಸೊ ಈ 17 ಏಜ್ ಇರೋದು ಹುಡುಗಿ ವಿತೌಟ್ ನೋ ಟೀಮ್ ನೋ ಸ್ಟುಡಿಯೋ ರ್ಯಾಪ್ ಸಾಂಗ್ಸ್ ಹೆಂಗೆ ಮಾಡ್ತಾಳೆ ಬಿಹೈಂಡ್ ದ ಸೀನ್ಸ್ ಹೆಂಗೆ ಇರ್ತೈತಿ ಹೇಳಿ ನೋಡ್ರಿ ಈ ವ್ಲಾಗ್ದಾಗ. ಆ್ಯಂಡ್ ಎಸ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಯು ಗೈಸ್ ವಾಟ್ಸಪ್. ಈಗ ಊಟ ಮಾಡ್ತಾನೆ ನಾನು. ಇದು ತಂದಾನೆ ಟೊಮ್ಯಾಟೊ ರೈಸ್. ರಾತ್ರಿ ಎದ್ದೇಳಬೇಕಲ್ಲ ಫುಲ್ ನೈಟ್, ಸೊ ಕಾಫಿ. ಊಟ ತಿನ್ಕೊಂತ ಸಿಂಚಾನ್ ಎಪಿಸೋಡ್ಸ್ ನೋಡ್ತೇನೆ. Noodles. Finally eating noodles. ಹೇ ಗಾಯ್ಸ್, ಸೊ ಇವತ್ತು ನಾನು ಔಟ್ಫಿಟ್ ಚೆಕ್ ಮಾಡ್ತಿದ್ದೆ ನಂದು ರ್ಯಾಪ್ ಸಾಂಗಿಗೆ ಯಾವ್ದು ಹಾಕ್ಕೊಳ್ಬೇಕಂತ ಹೇಳಿ. ಸೊ ಲೆಟ್ ಮಿ ಶೋ ಯು. ಸೊ ಗೈಸ್ ಪ್ಲೀಸ್ ಇದನ್ನೆಲ್ಲ ಇಗ್ನೋರ್ ಮಾಡಿರಿ. ಸೊ ಗೈಸ್ ಇದನ್ನು ಹಿಂಗೆ ಎದಕ್ಕೆ ಮಾಡ್ಕೊಂಡಿದ್ದೇನೆ ಅಂದರೆ ನಾನು ಇದಿಷ್ಟು ಫುಲ್ ಟ್ಯಾಟೂ ಮಾಡ್ಕೊಳ್ತೇನೆ ಇಲ್ಲೇ ಮಾರ್ಕರಿಂದ ಇಲ್ಲಿ ಮಟ್ಟ ಫುಲ್. ಸೊ ಅದರ ಸಲುವಾಗಿ ನಾನು ನೋಡ್ತಿದ್ದೆ ಹೆಂಗೆ ಕಾಣ್ತೆ ಅಂತೇಳಿ ಮಾರ್ಕರ್ ಮೇಲೆ ಹಿಂಗೆ ಸ್ಕೆಚ್ ಮಾಡಿದೆ ಅದ್ರ ಮೇಲೆ. ಸೊ ಅದು ಹೆಂಗೆ ಕೊಡೋದು ಫೈನಲ್ ಲುಕ್ ಅಂಥೇಳಿ. ಸೊ ದಿಸ್ ಗೋನಾ ಬಿ ಮೈ ಔಟ್ಫಿಟ್. ಸೊ ಗಾಯ್ಸ್ ನಾನು ಇವತ್ತು ರೆಕಾರ್ಡ್ ಮಾಡ್ತಿದ್ದೀನಿ. 2 ದಿವಸ ವೇಸ್ಟ್ ಆಯ್ತು ನಂದು. ಹೆಲ್ತ್ ಇಂಬ್ಯಾಲೆನ್ಸ್ ಆಗಿ ನಿನ್ನೆ ನಂಗೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ರ್ಯಾಪ್ ಸಾಂಗ್. ನಿನ್ನೆ ಕುಂತಿದ್ದೆ ನಾನು ರ್ಯಾಪ್ ಸಾಂಗ್ ರೆಕಾರ್ಡ್ ಮಾಡೋಣ ಅಂತ ಹೇಳಿ, ಬಟ್ ನಂಗೆ ಭಾಳ ಅಪ್ಸೆಟ್ ಆಯ್ತು. ನಾನು ನಿನ್ನೆ ಒಂದಿನ ಫುಲ್ ವೇಸ್ಟ್ ಮಾಡಿದೆ ಅಂತ. ನಾನು ಬೆಳಿಗ್ಗೆ ನಾಷ್ಟ ಮಾಡಿ ಯಾವಾಗ ನಾಷ್ಟ ಮಾಡಿದೆ ಅವಾಗಿಂದ ನನ್ನ ಹೊಟ್ಟೆ ನೋವು ಸಾತೈತಿ. ಬಿಕಾಸ್ ಆಫ್ ನಂದೇನೋ ಸ್ಟಮಕ್ಕಿಗೆ ಏನಾರು ಆಗಿರ್ಬೇಕು. ಬಿಕಾಸ್ ಎದ್ದು ಕೂಡಲೇನ ಬ್ರಷ್ ಮಾಡಿದ್ಕೂಡಲೇ ನಾವು ನಾಷ್ಟ ತಿಂದೆ. ಸೊ ಭಾಳ ಹೊಟ್ಟೆ ಹಸ್ಕೊಂಡು ತಿಂದಿದ್ದೆ ನಾನು. ಅದು ಜಲ್ದಿ ತಿಂದುಬಿಟ್ಟೆ. ಸೊ ನಂಗೆ ಎದೆ ಆಗ್ಬಿಡ್ತದೆ ಇಂಬ್ಯಾಲೆನ್ಸ್ ಅದು ಬಾಡಿದಾಗ. ಹಾಗಾಗಿದ್ದಕ್ಕೆ ನಿನ್ನೆ ಸಾಯಂಕಾಲ 5:15 ಮಟ ಹಂಗೆ ಹೊಟ್ಟೆ ಅನ್ನಿಸ್ತೈತಿ, ಏನೂ ಮಾಡೋಕ್ಕಾಗಿಲ್ಲ. ಸೊ ನಂಗೆ ಏನೂ ಮನಸ್ಸು ಬರೋಕ್ಕಾಗತ್ತಿಲ್ಲ, ಕುಂದ್ರೋಕ್ಕಾಗತ್ತಿಲ್ಲ, ಫುಲ್ ಹೊಟ್ಟೆ ಸಾತಿತ್ತು. ನಿನ್ನೆ ರೆಕಾರ್ಡ್ ಮಾಡ್ಬೇಕಂತ ಮಾಡಿದೆ. ಇವತ್ತು ಮತ್ತು ಮತ್ತು ಕೇರ್ ಮಾಡಿದೆ ಬಾಡಿಗೆ ಸ್ವಲ್ಪ. ಅಲ್ಲಾಗೆ ಇವತ್ತು ಸ್ವಲ್ಪ ನಾರ್ಮಲ್ ಆಗೀನಿ. ಎದ್ದು ಬ್ರೇಕ್ಫಾಸ್ಟ್ ಮಾಡಿದೆ. ಬ್ರೇಕ್ಫಾಸ್ಟ್ ಮಾಡಿ ನಾನು ಬ್ಲೂಟೂತಿಗೆ ಹಾಕ್ಕೊಂಡೆ. ನಾನು ಫೋನಿಗೆ ಇನ್ನೊಂದು ಫೋನಿಗೆ ಕಳಿಸಿದೆ. ನಾನು ರ್ಯಾಪ್ ಬಿಟ್ಟು ಕಳಿಸಿ ಈಗ ಬ್ಲೂಟೂತ್ ಕನೆಕ್ಟ್ ಮಾಡಿ ಈಗ ರೆಕಾರ್ಡ್ ಮಾಡ್ತೇನೆ ನನ್ನ ರ್ಯಾಪ್ ಸಾಂಗ್. ಬಿಕಾಸ್ ಆಫ್ ಸಮ್ ರೀಸನ್ಸ್ ನಾನು ಸ್ಟುಡಿಯೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಇಟ್ಸ್ ಫೈನ್, ನಾ ಇದ್ರಾಗ ರೆಕಾರ್ಡ್ ಮಾಡ್ತೀನಿ. ಯಾಕಂದ್ರೆ ನಂದು ರ್ಯಾಪ್ ಸಾಂಗ್ ಮಾಡೋದಂತೂ ನಿಲ್ಸೋಕ್ಕಾಗೋದಿಲ್ಲ ನಂಗೆ. ಆದಿದ್ದು ರೀಸನ್ ಕೊಡೋಕ್ಕೂ ನಂಗೆ ಇಷ್ಟ ಇಲ್ಲ. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಐ ವಿಲ್ ಟ್ರೈ ಮೈ ಬೆಸ್ಟ್. ತಿತ್ತು ಬ್ರೌಸಿ. ಸೊ ಗಾಯ್ಸ್ ನಾನು ಇಲ್ಲಿಗ ಲಿವಿಂಗ್ ರೂಮ್ದಲ್ಲಿ ಕುಂತಾನೆ. ಅಲ್ಲಿ ಹೋಮ್ ಥಿಯೇಟರ್ದಾಗ ಮಾಸ್ಟ್ರಿಂಗ್ ಮಾಡತ್ತಿದ್ದ. ನಾನು ಕೇಳಿ ಹೆಂಗೆ ಆಗೈತೆ ಅಂಥೇಳಿ. ಇಲ್ಲೇ ನನ್ನ ಸ್ಕಿನ್ ಅದಕ್ಕೆ ಆರೆಂಜ್ ಕಾಣತ್ತೈತೆ ಅಂದ್ರೆ ಇಲ್ಲೇ ಲೈಟ್ ಹಚ್ಚಿದಂಗೆ ನಾನು ಅದು ಆರೆಂಜ್ ಕಾಣ್ತೈತಿ. ಮತ್ತು ಲೈಟ್ ಹಚ್ಚೋದಿಲ್ಲ ನಾನು ಅಲ್ಲಿ ಜಾಸ್ತಿ. ವೈಟ್ ಲೈಟ್ ನಂಗೆ ಒಟ್ಟು ಇಷ್ಟ ಆಗೋದಿಲ್ಲ ನಮ್ಮ ಮನೆದಾಗ ಹಚ್ಚಾಕ. ಬ್ರೋ ಇವತ್ತೊಂದು ರೆಕಾರ್ಡಿಂಗ್ ಮುಗೀತು. ಮಧ್ಯಾಹ್ನ ನಾನು ಎಡಿಟ್ ಮಾಡಿದೆ ನನ್ನ ರ್ಯಾಪ್ ಸಾಂಗ. ಮಿಕ್ಸಿಂಗ್ ಮಾಡಿದೆ. ಮಧ್ಯಾಹ್ನ ಕೂತ್ಕೊಂಡು ಈಗೆಲ್ಲ ಕೂತ್ಕೊಂಡು ಮಾಸ್ಟ್ರಿಂಗ್ ಮಾಡಿದೆ. ಆ್ಯಕ್ಚುಲಿ ನಾನು ಇವತ್ತು ಮಾಡತ್ತಿದ್ದೆಲ್ಲ ಮಾಸ್ಟ್ರಿಂಗ್. ಈಗ ಮನೆದಾಗ ಯಾರದ್ದಿಲ್ಲ, ಫುಲ್ ಜೋರು ಇಟ್ಟಿದ್ದಾನ ಸಾಂಗ್. ಜೋರಿಟ್ಟು ನಾನು ಇದು ಮಾಡತ್ತಿದ್ದೆ. ಸೊ ಏನೇನು ಅಡ್ಜಸ್ಟ್ ಇತ್ತು ಅದೆಲ್ಲ ಮಾಡಿದೆ ನಾನು. ಆ್ಯಂಡ್ ಇಟ್ ಸೌಂಡ್ಸ್ ರಿಯಲಿ ಅಮೇಝಿಂಗ್. ಐ ಲವ್ ಇಟ್.
ಹಾಂ, ಇದೇನು ಸಾಂಗ್ ಐತಲ್ಲ, ಈ ಸಾಂಗ್ ಆದಮೇಲೆ ನೆಕ್ಸ್ಟ್ ರ್ಯಾಪ್ ಸಾಂಗ್ ಏನೈತಲ್ಲ ಅದ್ರದ್ದು ಥೀಮ್ ನಾ ಯೋಚನೆ ಮಾಡಿದೆ. ನನ್ನ ಫ್ರೆಂಡ್ ಒಬ್ಬಕ್ಕೆ ಐಡಿಯಾ ಕೊಟ್ಟಲ, ಭವಾನಿ, ಎಸ್ ಮೈ ಫ್ರೆಂಡ್. ಅವಳು ನಂಗೆ ಐಡಿಯಾ ಕೊಟ್ಲ. ಥೀಮ್ ಮಸ್ತ್ ಇತ್ತು ಥೀಮ್. ಸೊ ನಾವಿಬ್ರು ಅದೇ ಡಿಸ್ಕಸ್ ಮಾಡತ್ತಿದ್ವಿ, ಅಕ್ಕ ಹಿಂಗೆ ಮಾಡ ಅಂತ ಹೇಳತ್ತಿದ್ಲ. ಮಸ್ತ್ ಇತ್ತು ಐಡಿಯಾ. ಅಲ್ಲಿ ಥೀಮ್ ಅಂತ ಹುಡುಕಿದಾಗೈತಿ. ಈಗ ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡತ್ತೇನೆ. ನನ್ನ ಕಡೆ ಟೈಮ್ ಐತೆ ಅದ್ರ ಮೇಲೆ ವರ್ಕ್ ಮಾಡೋಕ್ಕಲ್ಲ. ಆಕಿನ ಜೊತೆ ಒಂದಿನ ಮೀಟಾಗಿ ಡಿಸ್ಕಸ್ ಮಾಡೋದೈತೆ ನನ್ನ ಫ್ರೆಂಡಿನ ಜೊತೆ. ಅದನ್ನೊಂದು ಮಾಡ್ಬೇಕು. ಇಲ್ಲಿ ಮತ್ತೆ ಚಾ ಅಂಗಡಿ ಯಾವ ಇಲ್ಲ ಏನ್ರಿ? ಅವೆಲ್ಲ ಮುಚ್ಚಿದಾವಲ್ರಿ. ಎಕ್ಸ್ಕ್ಯೂಸ್ ಮಿ, ನಾಳೆದು ಓಪನ್ ಇರ್ತೈತಿ ಅಂಗಡಿದು ಓಪನ್ ಇರುತ್ತಲ್ಲ ನಾಳೆ. ಇದೆ ನಾಳೆ ನಾ ಸಾಂಗ್ ಶೂಟ್ ಮಾಡಕ್ಕೆ ಒಂದು 5 ನಿಮಿಷ ಬೇಕಾಗಿತ್ತು. ಇಲ್ಲಿ ಇದ್ರ ಮುಂದೆ ರ್ಯಾಪ್ ಸಾಂಗ್ 5 ನಿಮಿಷ ಮಾಡಿದ್ರೆ ನಡೀತೈತೆ. ನಡೀತೈತೆ ನಂಗೆ ಗದ್ದಲ ಇದ್ರೆ, ಹಿಂಗೆ ಸಪ್ರೇಟ್ ಅಂತೇನಿಲ್ಲ. ಹಾಂ ಗೊತ್ತು ನಡೀತೈತಿ ಗದ್ದಲ ಇದ್ರೆ. ಅಲ್ಲ ನಿಮ್ಗೆ ಪರ್ಮಿಷನ್ ಕೇಳತ್ತಿದ್ದೆ ನಾ ಫಸ್ಟಿಗೆ, ಮಾಡ್ಬೋದಲ್ಲ? ನಾ ಬೆಳಿಗ್ಗೆ ಹಂಗೆ ಬಂದು ಹೋಗಿರ್ತೇನೆ. ಥ್ಯಾಂಕ್ ಯು ಸೊ ಮಚ್. ಸೊ ಈಗ ನಾನು ಶಿವಾನಿ ಮನೆಗೆ ಹೋಗ್ತಿದ್ದೀನಿ. ಅಕ್ಕಿಗೆ ನಾ ಕಾಲ್ ಮಾಡಿದೆ, ಆಕೆ ಬಾ ಅಂತ ಹೇಳಿದ್ಲು ನಂಗೆ. ಅದ್ರ ಸಮ ಹೋಗ್ತಿದ್ದೇನೆ ಈಗ. ಸೊ ಗೈಸ್, ನಾಳೆ ನಂದು ರ್ಯಾಪ್ ಸಾಂಗ್ ಶೂಟ್ ಮಾಡ್ತಿದ್ದೇವೆ. ಲೊಕೇಶನ್ ಸಿಗ್ತಾ. ಸೊ ಈಗ ಶಿವಾನಿ ಮನೆಗೆ ಬಂದಮ್ಮ. ಏನಂತ ನೋಡೋಣ. ಶಿವಾನಿ, ಹಾಯ್. ಕುಚ್ಚು ಬೆಕ್ಕದ ಅಲ್ಲ. ಏನು ಚಂದ ಕೂತತ್ತಲ್ಲ ಇಲ್ಲೇ. ಹಾಯ್ ಆರೆಂಜ್ ಕ್ಯಾಟ್, ಕುಚ್ಚು. ಸೊ ನಮ್ಮ ಶಿವಾನಿ ರೆಡಿ ಆಗೋದು ಇಷ್ಟೊತ್ತು ಮಾಡಿದ್ಲ. ಈಗ ಹೋಗ್ತಿದ್ದೇವೆ. ಬಾಯ್. ಬರೋ ಬಾರ ವಾಯಿನ ಹಚ್ಕೋದಿ, ಟಿಕ್ಲಿ ಫ್ರಾಕ್ ಹಾಕೊಂಡಿವ. ಗುಡಿಗೆ ಹೋಗ್ಬೇಕೈತ್ಲೆ. ಹಾಂ ಹೋಗೋ, ನಾಳೆ ಅಲ್ಲೇ ಹಚ್ಕೊಂಡು ಕುಂಕುಮ. ಹೇಳು. ನೀ ಯಾಕೆ ಅಷ್ಟು ಚಂದ ಕಾಣತ್ತಿ? ನಾ ಯಾಕೆ ಹಿಂಗೆ ಕಾಣತ್ತೀನಿ? ನೀ ಹೆಂಗೆ ಕರೆಕ್ಟಾಗಿ ಕಾಣತ್ತೀರ? ಆ ಲೈಟ್ ಬಿದ್ದಿಲ್ಲ ನಿಮ್ಮ ಫೇಸ್ ಮೇಲೆ, ಅದಕ್ಕಷ್ಟ. ಇದು ಓದ್ಕೊಂಡು ಎದಕ್ಕೆ ಬೇಡ ನಿಂಗೆ? ಕೈ ಹೆಂಗೆ ಖಾಲಿ ಕಾಣತ್ತ ನಿಮ್ದು? ಸಿಲ್ವರ್ ಚಂದ ಕಾಣ್ತೈತೆ. ನಾ ಇವತ್ತು ಯಾವುದೋ ಎಕ್ಸಸೈಸ್ ಹಾಕೋಲೇ ಇಲ್ಲ ಬೇಕಂತ. ಅಯ್ಯೋ ಟಾಸಸ್ ಅಂತೇಳಿ. ಥ್ಯಾಂಕ್ ಯು. ಸೊ ನಾಳೆ ಶೂಟಿಗೆ ನಮ್ಮ ಹುಡುಗಿ ಕಚ್ಚಿ ಸೀರೆ ಹಾಕತ್ತಾಳ, ಟ್ರಯಲ್ ಮಾಡತ್ತಾಳ. ಈಗಿನೂ ಬರತ್ತಾಳ ನನ್ನ ಜೊತೆ, ಬಾ ಅಂತ ಹೇಳಿ ಈಕಿಗೂ ಶೂಟ್ ಮಾಡಕ್ಕೆ. ಎಸ್, ನಂಗಂತೂ ಕಚ್ಚಿ ಸೀರೆ ಹುಡ್ಕೊಳಕ್ಕೆ ಬರೋಂಗಿಲ್ಲ. ಇಕ್ಕೇರ ಉಡ್ಸಾತಾಳಪ್ಪ. ಸೊ ತಗೊಂಡು ಎದರ ಫೋನ್ ನೋಡಿದ್ದೇನೆ, ಏನೋ ಉಟ್ಕೊಂಡಿದ್ದೆ ಅಂತ. ಹೇಗೆ ಇವತ್ತು ನನ್ನ ಶೂಟಿಂಗ್ ದಿನ ಐತಿ. ರ್ಯಾಪ್ ಸಾಂಗಿಂದ ಇದಕ್ಕೆ ಕೈ ಎಲ್ಲ ಹಿಂಗೆಲ್ಲ ಮಾಡ್ಕೊಂಡು ರೆಡಿ ಆಗಬೇಕು. ನನ್ನ ಫ್ರೆಂಡ್ ಅಭಿದಾ ಮತ್ತು ಶಿವಾನಿ ನಂಗೆ ಕಚ್ಚಿ ಸೀರೆ ಉಡ್ಸಾತಾಳ. ಆಕಿಂದ ಯಾವುದೋ ಒಂದು ಬ್ಲ್ಯಾಕ್ ಸೀರೆ ಇತ್ತಂತೆ. ಆಕಿ ಇದು ಹಾಕು ಅಂತ ಹೇಳತ್ತಿಲ್ಲ ನಿನ್ನೆ, ಚಲೋ ಅನ್ಸತ್ತಂತ. ಮತ್ತು ಇಷ್ಟ ಆಯ್ತು ನಂಗೆ. ಆಕೆ ಉಡಿಸ ಅಂತ. ಅದಕ್ಕೆ ನಾನು ಆಕೆ ಮನೆ ಹೋಗಿ ಉಡ್ಸ್ಕೊಂಡು, ಆಕೆಯೂ ಕರೆದಿದ್ದೆಪ್ಪ ನಾ ಶೂಟಿಗೆ. ಆಕೆ ಮತ್ತೆ ಬರೋಂಗಿಲ್ಲ ನಾತಾಳ. ನಂಗೆ ಇಷ್ಟ ಆಯ್ತು ಆಕೆ ನನ್ನ ಶೂಟಿಗೆ ಬರೋದು. ಆಕೆ ನಂಗೆ ಸ್ವಲ್ಪ ರೆಡಿ ಮಾಡ್ತಾಳೆ. ಈಗ ನಾ ಅಲ್ಲೇ ಮೇಕಪ್ ಅಷ್ಟೇ ಮಾಡ್ಕೋತೇನೆ. ಅಲ್ಲಿ ಹೋಗಿ ಸೀರೆ ಹಾಕ್ಕೊಂಡು ಸೀದಾ ಅಲ್ಲಿ ಶೂಟ್ ಪ್ಲೇಸಿಗೆ ಹೋಗ್ತೇವೆ. ಎಲ್ಲರೂ ಕೂಡ್ತಾರೆ ಅಲ್ಲಿ. ಒಂದು ಹಾಫ್ ಆನ್ ಅವರ್ದಾಗ ಶೂಟ್ ಮುಗಿತೈತಿ. ತೋರಿಸ್ತೇನೆ ನಿಮ್ಗೆ. ಸಿ ಯು. ಶಿವಾನಿ ಮನೆಗೆ ಹೋಗ್ತಿದ್ದೀನಿ, ರೆಡಿ ಆಗಲಿಕ್ಕೆ. ಇದು ಔಟ್ಫಿಟ್ ನನಗೆ ಎದ್ದಿನ ಓಡಿತ್ತು.
ಈಗ ಗಾಯ್ಸ್ ನಾ ಫೈನಲ್ ರೆಡಿ ಅದೇ ನನ್ನ ರ್ಯಾಪ್ ಸಾಂಗ್ ಈಗ. ಸೊ ಗಾಯ್ಸ್ ನಾ ಇದು ಔಟ್ಫಿಟ್ ಹಾಕ್ಕೊಂಡಿದ್ದೇನೆ ಶೂಟ್ ಮಾಡಲಿಕ್ಕೆ. ಟ್ಯಾಟೂಸ್, ಕಚ್ಚಿ ಸಾರಿ, ಹೇ ಗಾಯ್ಸ್ ಇಲ್ಲಿ ಕುಂತ ನೋಡಿಬ್ರು ಇಲ್ಲಿ ರೀಲ್ ಮಾಡಕ್ಕಂತ ಬಂದಿದ್ವಿ ನಾವು ಔಟ್ಫಿಟ್ ಚೆಕ್ ಮಾಡ್ಲಿಕ್ಕೆ ಅಂಥೇಳಿ. ಏನು ಅದು ಗೊತ್ತಾ ಲಿಟ್ರಲಿ ನನ್ನ ಕಡೆ ಶೂಟ್ ಮಾಡೋಕೆ ಬೈಕ್ ಇದು ಮಾಡ್ಬೇಕಂತ ಮಾಡಿದ್ದೆ, ಅದು ಕೊಡಲಿಲ್ಲ. ನಾ ಮನ್ಯಾಗಿದ್ದವ್ರೆ ಅವ್ರಿಗೆ ಏನೋ ಆದಿದ್ದು ಕೆಲಸ ಅಂತಂತ ಅವ್ರು ತೊಗೊಂಡೋದ್ರು ಬೈಕ್ ಒಂದು ಇಲ್ಲಿಗೆ. ಮತ್ತು ನಾ ಸ್ವಲ್ಪ ಮಂದಿಗೆ ಬೌಸಿ ಹೇಳಿದ್ದೆ, ಅವರು ಅವೈಲೇಬಲ್ ಇಲ್ಲ ಬರ್ಲಿಕ್ಕೆ ಶೂಟಿಗೆ. ಆ್ಯಂಡ್ ನನ್ನ ಫ್ರೆಂಡ್ ಆಕಿದ್ದು ಕ್ಲಾಸ್ ಮುಗಿಸ್ಕೊಂಡು ಬರತ್ತಾಳ. ನಾ ಏನು ಹೇಳಿದ್ದೆ ಎಷ್ಟು ಗಂಟೆ ಅಂದ್ರೆ ಶೂಟ್ ಮುಗಿಸ್ತೇನೆ ಅಂದ್ರೆ 1 ತಾಸ್ದಾಗ ಮುಗಿಸ್ತಿದ್ದೆ, ಎಷ್ಟು 11 ಗಂಟೆ ಅಂದ್ರೆ. ಬಟ್ ಏನಾಯ್ತೀಗ ಆಲ್ರೆಡಿ 12:30 ಹಂಗೆ ಆಗ್ಬಂತ. ನನ್ನ ಫ್ರೆಂಡ್ 1 ಗಂಟೆಗೆ ಬರ್ತಾಳೆ. ಮತ್ತು ಈ ಲೊಕೇಶನ್ ಚೇಂಜ್ ಆಗ್ತಿ ಬಿಕಾಸ್ ಎಲ್ಲ ಫಕ್ ಆಗ್ತಿದೆ, ಎಲ್ಲ ಮುಗೀತು. ನಾ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಹಿಂಗೆ ಆಕೈತೆ ಅಂಥೇಳಿ. ಏನು ಮಾಡೋಕ್ಕಾಗಿಲ್ಲ. ನಮ್ಮ ಅಕ್ಕ ಕಾಫಿ ಮಾಡಿಲ್ಲ, ಎದ್ರೊಳಗೆ ಮಾಡ ಡಬ್ರಿ ಸಿಕ್ಕಿಲ್ಲ. ಡಬ್ರಿ ಅಲ್ಲ ಸಾರಿ ಗ್ಲಾಸ್ ಸಿಗೋದಂತೆ. ಇದ ಮಸ್ತ್ ಆಕೈತೆ ತಗೋ, ಇದ್ರೊಳಗೆ ಹೊಡಿಕಿಲ್ಲ. ಆಮೇಲೆ ಉಳಿತದ ಮತ್ತೆ ಗಡ ಗಡ ಕೊಡ್ತೋಡು ಅದ್ರೊಳಗೆ. ಊಟ ಮಾಡಿ ಈಗ ಚಹಾ ಕುಡಿಯತ್ತೀರಿ. ಕಾಫಿ ಹಾಂ ಕಾಫಿ. ಇವತ್ತಂತೂ ಆಕಿ ಅನ್ಕೊಂಡಿದ್ದ ಕೆಲಸ ಏನೂ ಆಗಲಿಲ್ಲ, ಇವತ್ತು ಶೂಟ್ ಮಾಡೋದೇನೂ ಆಗಲಿಲ್ಲ. ಕಾಫಿ ಯಾರು ಕೊಡೋದು ಅಷ್ಟೇ ಸರ್. ಹಾಂ ಇವತ್ತು ಶೂಟ್ ಮಾಡೋಕ್ಕಾಗಲಿಲ್ಲ, ನಿಮ್ಮ ಕತೆ ದೊಡ್ಡದೈತೆ ಹೇಳ್ತಾನೆ. ಆಮೇಲೆ ಊಟ ಮಾಡಿದ್ವಿ, ಕಾಫಿ ಕೊಡಾತ. ಈಗ ಮೂವಿ ನೋಡಾತೆ ಕುತ್ಕೊಂಡಿಬ್ರು. ಅದು ಮೂವಿ ಹೆಸರು ಸೈಲೆನ್ಸ್, ಥ್ರಿಲ್ಲರ್ ಐತೆ ಮೂವಿ. ವಿ ಆರ್ ವಾಚಿಂಗ್ ದಟ್ ಮೂವಿ ಟುಗೆದರ್. ಬಿಡ್ಲಿ ಎಷ್ಟು ಕ್ಯೂಟ್ ಅದೇನು. ನೀ ಹೆಚ್ಚಿಗೆ ತಿಂದು ಬಾ ಹಾಕ್ಕೊಂಡ ಏನು ಮಾತಾಡ್ತೀವಿ ನೀನ ಅದ. ಸೊ ಗಾಯ್ಸ್ ನಾ ರೆಡಿ ಆಗಿದ್ದೀನಿ ಆ್ಯಂಡ್ ಇದು ಟ್ಯಾಟೂ ಮಾಡ್ಕೊಂಡಿದ್ದೀನಿ. ನನಗೆ ಇಷ್ಟ ಆಗ್ತಿದ್ದು ಟ್ಯಾಟೂ. ಐ ಜಸ್ಟ್ ವಾಂಟ್ ಟು ಮೇಕ್ ಅ ಟ್ಯಾಟೂ ಲೈಕ್ ರಿಯಲ್ ಟ್ಯಾಟೂ ಲೈಕ್ ದಿಸ್. ಬಟ್ ಐತಿ ಭಾಳ, ನಂಗೆ ಮನಸ್ಸು ಭಾಳ ಐತಿ ಸಮ್ ರೀಸನ್. ಮತ್ತು ನನಗೆ ಇದು ಒಂದೇ ಟ್ಯಾಟೂ ಸೇರಿದಿಲ್ಲ, ಮತ್ತು ಬೇರೆದು ಡೈಲಿ ಒಂದೊಂದು ಟೈಪ್ ಆಫ್ ಡಿಫ್ರೆಂಟ್ ಟ್ಯಾಟೂಸ್ ಇಷ್ಟ ಆಗ್ತೈತಿ. ನಾನು ಪರ್ಮನೆಂಟ್ ಏನಾದ್ರು ಹಾಕ್ಕೊಂಡಿದ್ರೆ ಅದು ಒಂದೇ ಇರ್ತೈತಿ. ಸೊ ಅದಕ್ಕೆ ಏನು ಮಾಡೋದು ನಂಗೂ ತಿಳೋದಿಲ್ಲ. ಈಗ ನಾ ಮೇಕಪ್ ಮಾಡ್ಕೊಂಡಿದ್ದೀನಿ, ರೀಲ್ ಅಪ್ಲೋಡ್ ಮಾಡಿದ್ದೀನಿ ಗಾಯ್ಸ್. ಇದು ಗೆಟ್ ರೆಡಿ ವಿತ್ ಮೀ ರೀಲ್ ಅಪ್ಲೋಡ್ ಮಾಡಿದ್ದೀನಿ. ಇನ್ಸ್ಟಾದಲ್ಲಿ ಹೋಗಿ ಚೆಕ್ಔಟ್ ಮಾಡಿರಿ ಆ್ಯಂಡ್ ಫಾಲೋ ಮೀ ಇನ್ ಮೈ ಇನ್ಸ್ಟಾ ಆಲ್ಸೋ ಗಾಯ್ಸ್. ಮತ್ತೇನಂದ್ರೆ ಈಗ ನಾನು ಔಟ್ಫಿಟ್ ಹಾಕೋಬೇಕು, ಮೇಕಪ್ ಎಲ್ಲ ಆಗೈತಿ, ಎಲ್ಲ ಆಗೈತಿ. ಈಗ ಎಷ್ಟು ಗಂಟೆ ಅಂದ್ರೆ 9 ಎಷ್ಟು ಗಂಟೆಗೆ ಐತಿ? 9:30 ಹಂಗೆ ಆಗೈತಿ. ನನ್ನ ಫ್ರೆಂಡ್ ಅಭಿದ ಬರತ್ತ ಶೂಟ್ ಮಾಡ್ಲಿಕ್ಕೆ. ಥ್ಯಾಂಕ್ ಗಾಡ್ ಫ್ರೀ ಆಗಿದ್ದಾಳೆ ನನ್ನ ಫ್ರೆಂಡ್. ಸೊ ಯಾ ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೆಟ್ ರೆಡಿ ಫಾರ್ ದ ಶೂಟ್. ಸೊ ಗಾಯ್ಸ್ ನಾವಿಲ್ಲಿ ಸ್ಪಾಟಿಗೆ ಬಂದೇವಿ. ಇದು ಲೆಹಂಗ ಹಾಕ್ಕೊಂಡಿದೆ ಅಂತಳಾಗ, ಇದು ಮ್ಯಾಲೆ ಜಾಕೆಟ್ ಹಾಕೊಂಡಿನಿ. ಅಭಿದ ನಾವಿಬ್ಬರು ಇಲ್ಲಿ ಬಂದಿದ್ದೇವೆ. ಆ್ಯಂಡ್ ಇಲ್ಲೇ ನಮ್ಮದು ಪ್ಲೇಸ್ ಇರೋದಿದ್ದು ಸಣ್ಣ ಹಿಲ್ ಐತಿ. ಸೊ ಇಲ್ಲೇ ಶೂಟ್ ಮಾಡ್ತೇವೆ ಈಗ. ಸೊ ಲೆಟ್ಸ್ ಗೋ ಬಾಲೆ. ಬ್ಯಾಗ್ ತೊಗೊಂಬರ್ಲಿ? ಹಾಂ ತೊಗೊಂಬಾದ ನಂಗೆ. ಜಂಗಲ್ ಒಂದಂಗಂತ ಆಗ್ತೈತೆ. ಸನ್ಸೆಟಲ್ಲಿ ಏನು ಮಸ್ತ್ ಆಕೈತೆ ಗೊತ್ತಾ, ಮಸ್ತ್ ಕಾಣ್ತೈತಿಲ್ಲ. ಶಿವಾನಿ ನಾವಿಬ್ಬರು ಒಂದಿನ ಇಲ್ಲೇ ಬಂದಿದ್ವಿ ಭಾಳ. ಇಲ್ಲಿ ಟೆಂಟ್ ಹಾಕೊಂಡು ಹೋಗ್ಬೇಕು ರಾತ್ರಿ. ಸೊ ಈ ಸ್ಪಾಟ್ದಾಗ ಕುಂದಿರ್ತೇನ, ದಟ್ಸ್ ಶ್ಯೂರ್.
ಸೊ ಗೈಸ್ ಇದು ನೆಕ್ಸ್ಟ್ ಕ್ಲಿಪ್ ಆ್ಯಂಡ್ ದಿಸ್ ಇಸ್ ದ ಔಟ್ಫಿಟ್ ವಾಟ್ ಐಮ್ ವೇರಿಂಗ್. ನಂಗೆ ಪರ್ಸ್ನಲಿ ಭಾಳ ಇಷ್ಟ ಆಗ್ತಿದೆ ಔಟ್ಫಿಟ್. ಆ್ಯಂಡ್ ಯಾ ಇದು ಸೇಮ್ ಟ್ಯಾಟೂ ಐತಿ. ಆ್ಯಂಡ್ ಯಸ್ I'm just falling in love with this tattoo, bro. Yo. ಸೊ ಗಾಯ್ಸ್ ನಾನೀಗ ರೆಡಿ ಆಗಿದ್ದೀನಿ. ಇದು ಮೇಕಪ್ ಮಾಡ್ಕೊಂಡಿದ್ದೇನೆ ಆ್ಯಂಡ್ ಇದು ಟ್ಯಾಟೂ ಡಿಸೈನ್ ಮಾಡ್ಕೊಂಡಿದ್ದೇನೆ ಈಗ. ಎಸ್ ಲೈಕ್ ನನ್ನ ಗೆಟ್ ರೆಡಿ ವಿತ್ ಮೀ ರೀಲ್ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ದಲ್ಲಿ, ಹೋಗಿ ಚೆಕ್ಔಟ್ ಮಾಡಿರಿ ಗಾಯ್ಸ್. ನಾನು ಲಿಂಕ್ ಹಾಕಿದ್ದೀನಿ. ಸೊ ಲೆಟ್ಸ್ ಗೋ ಯು ಗಾಯ್ಸ್ ವಾಟ್ಸಾಪ್. ಸೊ ಇದು ಹಾಕ್ಕೊಂಡಿದ್ದೆ ನಾನು ಔಟ್ಫಿಟ್. ಇದು ನಮ್ಮ ಪಪ್ಪನ ಶರ್ಟ್ ಆ್ಯಕ್ಚುಲಿ. ಗೋಲ್ಡ್ ಎಕ್ಸಸರೀಸ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಸ್ಕಾರ್ಫ್, ವೈಟ್ ಶರ್ಟ್, ಬ್ಲ್ಯಾಕ್ ಇದು ಹಾಕ್ಕೊಂಡಿದ್ದೀನಿ. ಟ್ಯಾಟೂ ಟೈಪ್ ಆಫ್ ಡಿಸೈನ್ ಮಾಡ್ಕೊಂಡಿದ್ದೀನಿ. ಏನು ಸೆಕ್ಸಿ ಕಾಣೋದು, ಫುಲ್ ಗ್ಯಾಂಗ್ಸ್ಟರ್ ವೈಬ್. ವಾವ್, ಐ ಲವ್ ಇಟ್. ಆ್ಯಂಡ್ ಈಗ ನಾಷ್ಟ ಮಾಡಿ ನಾನು ಹೋಗ್ತೀನಿ ಶೂಟ್ ಮಾಡ್ಲಿಕ್ಕೆ 11 o'clock ಅಂದ್ರೆ. ನಂಗೆ ಅಷ್ಟು ಇಷ್ಟ ಆಗಿದ್ದು ಗೊತ್ತಿದ್ದು ಔಟ್ಫಿಟ್. ಜಿಗಿದಾಡ ಹಾಕೊಂಡು ಆಗಲಿಂದ ಅದನ್ನು. ಐ ಲವ್ ಇಟ್. ಸೊ ಸೆಕ್ಸಿ ಇಟ್ ಇಸ್ ಲುಕಿಂಗ್. ಅದಕ್ಕಿಂತ ಲುಕ್ ಕೊಡಾತಿದ್ದು ಎಕ್ಸಸರೀಸ್ ಮಚ್ಚ, ಏನು ಮಸ್ತ್ ಕಾಣತ್ತಿದ್ದು ಗೊತ್ತಾ. ಹಾಕ್ರಿ ಗಟ್ಟಿ ಹಾಕಿ ಕಪ್ಲ. ಯಾ ಗಾಯ್ಸ್ ನಾನಿವತ್ತು ಸಾಂಗ್ ಶೂಟ್ ಮಾಡಿದ್ದೆ, ಎಡಿಟ್ ಮಾಡತ್ತಿದ್ದೆ ಕೂತ್ಕೊಂಡು. ಈ ರಾತ್ರಿ ಆಗೈತಿ ಆ್ಯಂಡ್ ನಾ ಮಧ್ಯಾಹ್ನ ಹಂಗೆ ಬಂದೆ. ಹೊರಗಡೆ ಹೋಗಿದ್ದೆ ನಾ ಟೀ ಕುಡಿಲಿಕ್ಕೆ ನನ್ನ ಫ್ರೆಂಡಿನ ಜೊತೆ. ಆ್ಯಂಡ್ ಐ ಕೇಮ್ ಹೋಮ್ ಆ್ಯಂಡ್ ಈಗ ಸ್ವಲ್ಪ ಎಡಿಟ್ ಮಾಡತ್ತೀನಿ ರ್ಯಾಪ್ ಸಾಂಗ್. ನಾಳೆ ಒಂದು ಸ್ವಲ್ಪ ಮಾಡ್ತೀನಿ, ಮಾಡಿ ಅಪ್ಲೋಡ್ ಮಾಡ್ತೀನಿ. ಹೋಗಿ ಚೆಕ್ಔಟ್ ಮಾಡಿ ಗಾಯ್ಸ್ ನನ್ನ ರ್ಯಾಪ್ ಸಾಂಗ್. ಆ್ಯಂಡ್ ಯಾ ಗಾಯ್ಸ್ ನನ್ನ ಬಿಹೈಂಡ್ ದ ಸೀನ್ಸ್ ಹಿಂಗಿತ್ತು. ಐ ಹೋಪ್ ಯು ಆಲ್ ಲೈಕ್ ಮೈ ವ್ಲಾಗ್. ಆ್ಯಂಡ್ ನಂಗೆ ಇನ್ನೂ ಸ್ವಲ್ಪ ಮಾತಾಡೋದಿತ್ತು ವ್ಲಾಗ್ದಾಗಲ್ಲ. ನಾನು ನೆಕ್ಸ್ಟ್ ವ್ಲಾಗ್ಸ್ದಾಗಲ್ಲ ಜಾಸ್ತಿ ಮಾತಾಡೋದು ಮಾಡ್ತೀನಿ. ಆ್ಯಂಡ್ ಇನ್ನೂ ಸ್ವಲ್ಪ ಜಾಸ್ತಿ ಡಿಸ್ಕಸ್ ಮಾಡ್ತೀನಿ ಸಾಂಗ್ಸಿನ ಬಗ್ಗೆ ಆ್ಯಂಡ್ ಎವ್ರಿಥಿಂಗ್ ಅಬೌಟ್. ಆ್ಯಂಡ್ ಯಾ ಗಾಯ್ಸ್ ಮಿಸ್ ಮಾಡ್ಕೊಬೇಡ್ರಿ ನೆಕ್ಸ್ಟ್ ವಿಡಿಯೋಸ್. ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್. ಹೋಗಿ ಚೆಕ್ಔಟ್ ಮಾಡಿರಿ. ನನ್ನ ರ್ಯಾಪ್ ಸಾಂಗ್ ಅಪ್ಲೋಡ್ ಆಗಿರ್ತೈತಿ ಈಗಾಗಲೇ. ಬಿಕಾಸ್ ನಾ ಫಸ್ಟ್ ಸಾಂಗ್ ಅಪ್ಲೋಡ್ ಮಾಡಿನೇ ಬಿಹೈಂಡ್ ದ ಸೀನ್ಸ್ ಅಪ್ಲೋಡ್ ಮಾಡಿದ್ದೆ. ಸೊ yeah guys, see you in the next video. Bye bye. Namaste.